ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸೀರಿಯಲ್ಗೆ ರಾಣಾ ಆ್ಯಂಡ್ ಸಾಕ್ಷಿ ಅನ್ನೋ ನ್ಯೂ ವಿಲನ್ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ರಾಣಾ ಸಾಕ್ಷಿ ಮನೆಗೆ ಅಶ್ವಿನಿ ದೇವಿಯನ್ನ ಕರ್ಕೊಂಡು ಹೋಗ್ತಾಳೆ. ಅಶ್ವಿನಿ ಆಲ್ರೆಡಿ ಸಾಕ್ಷಿ ಹತ್ರ ಡೀಲ್ ಮಾತಾಡಿರ್ತಾಳೆ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದೆ, ಆನ್ ಟೈಮ್ ನಮಗೆ ಬರಬೇಕಾಗಿರೋದು ಬಂದರೆ ಸಾಕು ಅಂತ ರಾಣಾ ಹೇಳ್ತಾನೆ. ಹಣ್ಣಿನ ತೋಟನೇ ಕೊಡಿಸ್ತೀರಾ ನಮಗೆ, ಒಂದು ಬ್ಯಾಸ್ಕೆಟ್ ಹಣ್ಣು ಕೊಡಲ್ವ ನಿಮಗೆ ಅಂತ ಡೀಲ್ ಕನ್ಫರ್ಮ್ ಮಾಡ್ಕೊತಾಳೆ ದೇವಿಯಾನಿ. ಫ್ಯಾಕ್ಟ್ರಿ ಪ್ರೊಡಕ್ಷನ್ಗೆ ನ್ಯೂ ಆರ್ಡರ್ ಬಂದಿದೆ, ಸೊ ನ್ಯೂ ಇಕ್ವಿಪ್ಮೆಂಟ್ಸ್ ಬೇಕು, ಇದಕ್ಕೆ ಇನ್ವೆಸ್ಟರ್ಸ್ ಬೇಕು ಅಂತ ರಮಣ್ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಫ್ಯಾಕ್ಟ್ರಿನ ಯಾರಿಗಾದರೂ ರಿಲೀಸ್ಗೆ ಕೊಟ್ಟರು ಆರಾಮಾಗಿರ್ಬೋದಲ್ಲ ಅಂತ ಅಪೇಕ್ಷೆ ಹೇಳ್ತಾಳೆ. ನನ್ನ ಕೈಲಿ ಆಗೋವರೆಗೂ ನಾನೇ ಮಾಡ್ತೀನಿ ಅಂತ ರಮಣ್ ಹೇಳ್ತಾನೆ. ಇನ್ವೆಸ್ಟ್ನ ನಾವೇ ಮಾಡ್ಬೋದಲ್ವಾ ಅಂತ ಶ್ರವಣ್ ಹೇಳ್ತಾನೆ. ಇನ್ವೆಸ್ಟ್ ಮಾಡ್ಬೋದು, ಬಟ್ ರಿಸ್ಕ್ ಇದೆ ಅಂತ ರಮಣ್ ಹೇಳ್ತಿರ್ತಾನೆ. ಒಬ್ಬ ಒಳ್ಳೆ ಇನ್ವೆಸ್ಟರ್ ನನಗೆ ಪರಿಚಯ ಇದ್ದಾರೆ, ನಮ್ಮ ಆಶ್ರಮಕ್ಕೆ ಅವರೇ ಇನ್ವೆಸ್ಟ್ ಮಾಡೋರು, ಬೇಕಿದ್ರೆ ಮಾತಾಡ್ತೀನಿ ಅಂತ ಅಶ್ವಿನಿ ಹೇಳ್ತಾಳೆ. ಓಕೆ ಅಂತ ಶ್ರವಣ್ ಹೇಳ್ತಾನೆ. ಅಶ್ವಿನಿ ದೇವಿಯನಿಗೆ ಸಿಗ್ನಲ್ ಕೊಡ್ತಾಳೆ. ಇದನ್ನ ಅಜಿತ್ ಅಬ್ಸರ್ವ್ ಮಾಡ್ತಾನೆ. ಆಶ್ರಮದಲ್ಲಿ ಬೆಳೆದಿರೋ ಇವಳಿಗೆ ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ ಹೇಗೆ ಸಿಗುತ್ತೆ, ಅವ್ರು ಯಾಕೆ ಇವಳ ಮಾತು ಕೇಳ್ತಾರೆ ಅಂತ, ಇದರಿಂದ ರಮಣ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಜಿತ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅಶ್ವಿನಿ ಬಗ್ಗೆ ಇಷ್ಟು ಥಿಂಕ್ ಮಾಡೋದಕ್ಕೆ ಅಶ್ವಿನಿ ಕರ್ಕೊಂಡು ಬರೋ ಇನ್ವೆಸ್ಟರ್ಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದರೆ ಹಿಂಟ್ ಸಿಗುತ್ತೆ ಅಂತ ಭೂಮಿ ಅಜಿತ್ಗೆ ಐಡಿಯಾ ಕೊಡ್ತಾಳೆ. ಸದ್ಯ ಅಜಿತ್ ಭೂಮಿ ಸ್ಟೇಷನ್ಗೆ ಹೋಗ್ತಿರ್ತಾರೆ. ಸ್ಟೇಷನ್ ಹತ್ರ ಫಿಲಮ್ ಶೂಟಿಂಗ್ ಮಾಡ್ತಿರ್ತಾರೆ. ಅದನ್ನ ನೋಡಿ ಬೆಗ್ಗರ್ ಇದ್ದಾನೆ ಅಂತ ಭೂಮಿ ಹೇಳ್ತಾಳೆ. ಅದು ಒಂದು ಕ್ಯಾರೆಕ್ಟರ್ ಅಂತ ಅಜಿತ್ ಹೇಳ್ತಿರ್ತಾನೆ. ಸ್ವಾಮೀಜಿ ಅಂತ ಅಪೇಕ್ಷೆ ಯಾರನ್ನೋ ಮನೆ ಕರ್ಕೊಂಡು ಬಂದಿದ್ಲಲ್ಲ, ಅವರೇ ಇಲ್ಲಿ ಬೆಗ್ಗರ್ ರೋಲ್ ಮಾಡ್ತಿರೋದು ಅಂತ ಭೂಮಿ ಹೇಳ್ತಾಳೆ. ಅಜಿತ್ ಸತ್ಯ ನೋಡಿ ಶಾಕ್ ಆಗ್ತಾರೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.